ನೋಡಿ ಫ್ರೆಂಡ್ಸ್, ಪ್ರಾಣಿಗಳು ಹಾಗೂ ಮಕ್ಕಳು ಇಬ್ಬರು ಒಂದೇ ಥರನೇ ಅಂತಲೇ ಹೇಳ್ಬೋದು. ಒಂದೇ ಮನಸ್ಥಿತಿ. ಆ ಮಕ್ಕಳು ಪ್ರಾಣಿಗಳು ಒಟ್ಟಿಗೆ ಸೇರಿದಾಗ ಅದೆಂಥ ಆನಂದ ಕೊಡ್ತದೆ ಅಂದರೆ ಅದನ್ನು ಹೇಳೋಕ್ಕಾಗೋದಿಲ್ಲ. ಆ ಕ್ಷಣನ ನೋಡಿ ಖುಷಿ ಪಡೋದೇ ಒಂಥರ ಅದ್ಭುತ, ಒಂದು ಸಂಭ್ರಮ. ಯಾಕೆ ಹೇಳ್ತಿದ್ದೀನಿ ಅಂದರೆ ಅಂಥದ್ದೇ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ನೀವೇ ನೋಡಿದ್ರೆ ಅರ್ಥ ಆಗ್ಬಿಡುತ್ತೆ. ಒಂದು ಪ್ರಾಣಿ ಮತ್ತು ಒಂದು ಮಗು ಜೊತೆಲಿದ್ರೆ ನಮಗೆ ಎಂಥ ಸ್ವರ್ಗದಲ್ಲೂ ಸಿಕ್ಕಲ್ಲ ಅಂಥ ಖುಷಿ ಸಿಗುತ್ತೆ. ಅಷ್ಟೇ ಮುಗ್ಧತೆ ಅವರಲ್ಲಿ ಇರುತ್ತೆ. ಆ ಮುಗ್ಧತೆಗೋಸ್ಕರನೇ ಒಂದು ವಿಡಿಯೋ ಮಾಡಿದ್ದೀನಿ, ಈಗ ನೋಡಿ. ಬತ್ತು ನಿನ್ನ ಹತ್ರ ಅಲ್ಲೋಡಲ್ಲಿ ಸೈಡಲ್ಲಿ ಹೋಗು. ಅದು ಬರ್ತಾ ಇದೆ ಬತ್ತು ಬತ್ತು ಕಾಲೇ ಕೊಡಲ್ದು. ಕಚ್ ಕಚ್ ಬಾ ಬಾ ಬಾ. ಸೈಡಲ್ ಬಾ, ಸೈಡಲ್ ಬಾ. ಅಲ್ಲಿ ತಾತ ಚಿನ್ನಿ ನೋಡ್ತಾರೆ. ಆಮೇಲೆ ಏನಿದು ಗೊತ್ತುಬಿಡ್ತದೆ. ನೋಡಿದ್ರಲ್ವಾ ಯಾವ ರೀತಿ ಅಂತ. ಅದಕ್ಕೆ ಹೇಳೋದು, ಖುಷಿ ಸ್ವರ್ಗ ಎಲ್ಲೂ ಇಲ್ಲ. ಆ ಸ್ವರ್ಗ ಮತ್ತು ಆ ಖುಷಿ ನಮ್ಮಲ್ಲೇ ಇರ್ತದೆ. ಅದನ್ನು ನಾವು ಅಚ್ಚುಕಟ್ಟಾಗಿ ಉದ್ಭವ ಮಾಡ್ಕೋಬೇಕಷ್ಟೆ. ಅದನ್ನು ಆ ಸ್ವರ್ಗ ಖುಷಿನ ಅನುಭವಿಸ್ಬೇಕಷ್ಟೆ. ಅದನ್ನು ವಾತಾವರಣ ನಾವೇ ಸೃಷ್ಟಿಸ್ಕೋಬೇಕಾಗತ್ತೆ ಹೊರತು ಅದು ತಾನಾಗಿ ಸೃಷ್ಟಿ ಆಗಲ್ಲ. ದುಃಖವೇ ಆಗಲಿ ಸಂತೋಷವೇ ಆಗಲಿ ನಮ್ಮಲ್ಲೇ ಇರುತ್ತೆ. ಅದನ್ನು ಯಾವ ರೀತಿ ಆಗಬೇಕು ಅದನ್ನು ನಾವು ಸೃಷ್ಟಿ ಮಾಡ್ಕೋಬೇಕಾಗತ್ತೆ. ಅದು ಬಿಟ್ಟು ದುಃಖದಲ್ಲಿ ಕೊರಗೋದ್ರಿಂದ ಏನೂ ಇಲ್ಲ. ಪ್ರಾಣಿಗಳು ಮಕ್ಕಳೇ ಒಂದು ದೇವರ ಸಮಾನ. ಅವರಿದ್ದರೆ ಸ್ವರ್ಗವೇ ಭೂಮಿ ಮೇಲೆ ನಮ್ಮ ಮುಂದೆ ಇದ್ದಂತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಖುಷಿಯಿಂದ ಇರೋದಕ್ಕೆ ಇಂಥ ವಿಡಿಯೋಗಳನ್ನ ನೋಡ್ತಾ ಇರಿ, ಹಾಗೂ ಇಂತಹ ಸಂದರ್ಭಗಳನ್ನ ನೀವು ಉದ್ಭವ ಮಾಡ್ಕೋತಾ ಇರಿ. ಅಷ್ಟೇ ನಾನು ಹೇಳೋದು ಫ್ರೆಂಡ್ಸ್. ಥ್ಯಾಂಕ್ ಯು.